ಭೀಮಲ್ಲ ಅವನ ಹೆಸರು, ಚಿನ್ನಯ್ಯ ಅಂತ ಅವನ ಹೆಸರು. ಅವರು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಚಿಕ್ಕಬಳ್ಳಿನಲ್ಲೇ. ಯಾರು ಅವ್ರ ತಂದೆ ಬಂದು ಒಂದು 50-60 ವರ್ಷದಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ರು. ಅವ್ರ ತಂದೆ ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ 7 ಜನ ಮಕ್ಕಳು ಇಲ್ಲೇ ಹುಡ್ತಾರೆ. ಅವ್ರಿಗೆ ಪಂಚಾಯತಿಲಿ ಕೆಲಸ ಇತ್ತು. ಇಲ್ಲಿ VAಗೆ ಅಟೆಂಡರ್ ಆಗಿದ್ರು ಅವ್ರ ತಂದೆ. ಅವ್ರ ಸರ್ಕಾರಿ ದಾಖಲೆ ಎಲ್ಲ ಇಲ್ಲೇ ಇತ್ತು. ಏನು ವೋಟರ್ ಕಾರ್ಡ್ ಆಗ್ಬೋದು, ರೇಷನ್ ಕಾರ್ಡ್ ಆಗ್ಬೋದು, ಎಲ್ಲ ಇಲ್ಲೇ ಇತ್ತು. ಈಗ 25 ವರ್ಷದಿಂದ ಇಲ್ಲಿಂದ ಹೊರಟೋದ್ರು ಅವರು. ಇಲ್ಲಿಂದ ಹೋಗಿ ಧರ್ಮಸ್ಥಳದಲ್ಲಿ ಇದ್ರು. ಧರ್ಮಸ್ಥಳದಲ್ಲಿ ಇದ್ದಾಗ ಅಲ್ಲಿ ಇವನು ಚಿನ್ನಯ್ಯ ಅನ್ನೋನು ಏನ್ ಮಾಡ್ದ, ಕಳ್ತನ ಮಾಡೋದು, ಅಲ್ಲಿ ಹೋದಂತ ಭಕ್ತಾದಿಗಳದ್ದು ಬಟ್ಟೆ ಕದಿಯೋದು, ಚಿನ್ನ ಕದಿಯೋದೆಲ್ಲ ಮಾಡ್ತಿದ್ದಂತೆ. ಅಲ್ಲಿಂದ ಒದ್ದು ಓಡಿಸಿದ್ರು ಅವನ್ನ. ಅಲ್ಲಿ ಓಡಿಸಾದ್ಮೇಲೆ ಅವನು ಹೋಗಿ ತಮಿಳುನಾಡಲ್ಲಿ ಕೊಯಮತ್ತೂರಲ್ಲಿ ಸೇರ್ಕೊಂಡಿದ್ದಂತೆ. ನನಗೊಂದು 2-3 ಸರಿ ಕಾಲ್ ಮಾಡಿದ್ದ, ಒಂದು ನನಗೆ ಸ್ಯಾಲರಿ ಸರ್ಟಿಫಿಕೇಟ್ ಬೇಕು ಅಂತ. ಹಂಗಾಗಿ ನನಗೆ ಫೋನ್ ಮಾಡಿದ್ದ. ನನಗೆ ನನ್ನ ನಂಬರ್ ಗೊತ್ತಿರಲಿಲ್ಲ ಅವನಿಗೆ, ಯಾರ ಹತ್ರ ತಗೊಂಡ ಗೊತ್ತಿಲ್ಲ. ನನಗೆ ಕಾಲ್ ಮಾಡಿ ನಮ್ದು ಬಿಸ್ನೆಸ್ ಇದೆ, ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇದೀನಿ ಅಂತೇಳಿ ನನಗೆ ಒಂದು ಸರ್ಟಿಫಿಕೇಟ್ ಕೊಡಿ ಅನ್ಕೊಂಡು ಮಾಡಿದ್ದ. ಇಲ್ಲಪ್ಪ ಕೊಡಕ್ಕಾಗಲ್ಲ ಅಂತ ಹೇಳಿದೆ ನಾನು ಮೊನ್ನೆ ಇಂಡಿಯಾ ಟುಡೇನಲ್ಲಿ ಒಂದು ಇಂಟರ್ವ್ಯೂ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ಇವನು ಭೀಮಾ ಅಲ್ಲ. ನನಗೆ ಯಾವ್ದೋ ಸ್ಯಾಲರಿ ಸರ್ಟಿಫಿಕೇಟ್ ಬೇಕು ಮಾಡ್ಕೊಡಿ ಅಂತ. ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾವ್ದೋ ಬ್ಯಾಂಕಲ್ಲಿ ಲೋನ್ ತಗೋಬೇಕು, ನಂಗೊಂದು ಸರ್ಟಿಫಿಕೇಟ್ ಮಾಡ್ಕೊಡಿ ಅಂತ ಫೋನ್ ಮಾಡಿದ್ದೆ. ಫೇಕ್ ಸರ್ಟಿಫಿಕೇಟ್ ಮಾಡಿ ನಾನು ಕೊಡಲ್ಲಪ್ಪ, ಹಂಗೆಲ್ಲ ನಮ್ಮ ಹತ್ರ ಕೆಲಸ ಮಾಡಿದವ್ರು ಮಾತ್ರ ಕೊಡೋದು ಅಂತೇಳಿ ನಾನು ರಿಜೆಕ್ಟ್ ಮಾಡಿದೆ ಅವನಿಗೆ. ಮೊನ್ನೆ ಯಾವಾಗ ಟಿವಿಲಿ ಇಂಟರ್ವ್ಯೂ ನೋಡಿದ್ನಲ್ಲ, ನನ್ಗೆ ಅವ್ನ ವಾಯ್ಸ್ ನೋಡೋರಿಗೆ ಗೊತ್ತಾಯ್ತು. ಯಾಕಂದ್ರೆ ಚಿಕ್ಕದ್ರಲ್ಲೇ ನಮ್ಮ ಜೊತೆ ಅಲ್ಲ ಆಡ್ ಬೆಳೆದಿದ್ದು. ಇಲ್ಲಿ ನಮ್ಮ ಮಾಲೆ ಮನೆ ಎದುರುಗಡೆ ಇದೆ, ಇಲ್ಲೇ ನಮ್ಮ ಮಾಲೆ ಮನೆ ಕೆಲಸ ಮಾಡ್ತಿದ್ರು, ನೋಡಿದ್ನಲ್ಲ. ಸೊ ಹಂಗಾಗಿ ನಾನು ಈಸಿಯಾಗಿ ಫೈಂಡ್ ಔಟ್ ಮಾಡಿದೆ. ಇವನು ಭೀಮಾ ಅಲ್ಲ, ಚಿನ್ನಯ್ಯ ಅಂತ. ಇವನು ಸರ್ ಹುಟ್ಟು ದಗಲ್ಬಾಜಿ, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಮನುಷ್ಯ ಇವನು. ನಿಮ್ಗೆ ಇವನು ಯಾವಾಗ ಗೊತ್ತಾಯ್ತು ಅಲ್ಲಿ ಚಿನ್ನ ಗಿನ್ನ ಎಲ್ಲ ಕದ್ಕೊಂಡು ಅವನನ್ನು ಓಡಿಸಿದಾರೆ ಅಂತ? ಯಾವಾಗ ಸರ್ ನಾವು ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ಭೇಟಿ ಮಾಡ್ತಿದ್ವಿ. ಅಲ್ಲಿ ಹೋಗಿ ಒಂದ್ಸಲಿ ಈಗ ಅಲ್ಲಿ ಒಂದು 10-12 ವರ್ಷದಿಂದ ಓದಿ ಕೇಳಿದಾಗ ಇಲ್ಲ ಹಿಂಗೆಲ್ಲ ಕಳ್ತನ ಮಾಡ್ಬಿಟ್ಟಿದ, ಇವರು ಹೆಗ್ಡೆ ಅವರು ಅವ್ರನ್ನ ಇಲ್ಲಿಂದ ಕೆಲಸದಿಂದ ಸಸ್ಪೆಂಡ್ ಮಾಡ್ಬಿಟ್ರು ಅಂತ ಹೇಳಿದ್ರು. ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಹೋಗಿ ಸೇರ್ಕೊಂಡಿತ್ತು. ಅಲ್ಲೇ ಸೇರ್ಕೊಂಡು ನೀವು ಅಲ್ಲಿಗೆ ಹೋದಾಗ ಸಿಗ್ತಾ ಇದ್ರು. ಚಿಕ್ಕಂದಲ್ಲಿ ಇರುವಾಗ ಇಲ್ಲಿ ಹೆಂಗಿದ್ದ ಇವನು? ಸರ್ ಸೋಮಾರಿ ದುಡ್ದು ಸರ್, ಇಲ್ಲಿ ನೋಡಿ ಸರ್, ಅವ್ರಿಗೆ ಎಂಟೈರ್ ಫ್ಯಾಮಿಲಿಗೆ ಪಂಚಾಯತಿ ಕೆಲಸ ಇತ್ತು. ಆ ಕಾಲಕ್ಕೆ ಒಂದೊಂದು ಒಬ್ಬ ತಲೆಗೆ 5,000 ಸಂಬಳ ಕೊಡ್ತಿದ್ರು. ಸುತ್ತ 12 ಊರು ಐತೆ ಈ ಪಂಚಾಯತಿ ವ್ಯಾಪ್ತಿಲಿ. ಒಂದೊಂದು ಊರಿಗೆ ಒಬ್ಬೊಬ್ರಿಗೆ ನೇಮಕ ಮಾಡಿದ್ರು. ಅಂತ ಟೈಮ್ನಲ್ಲೇ ದುಡಿನಾರ್ದನೆ ಇಲ್ಲಿಂದ ಹೊರಟೋಗ್ಬಿಟ್ರು. ಅವ್ರ ತಂದೆ ತಾಯಿ ತೀರೋದ್ಮೇಲೆ ಎಲ್ಲ ಸೋಮಾರಿಗಳಾಗ್ಬಿಟ್ರು ಇವರು. ಅವ್ರ ತಂದೆ ತಾಯಿ ಒಳ್ಳೆ ಮನುಷ್ಯ, ಚಿಂದಂತ ಮನುಷ್ಯರು. ಇಲ್ಲಿಂದ ಹೊರಟೋಗ್ಬಿಟ್ರು ಅವರು ದುಡಿಯಕ್ಕಾಗದೇನೆ. ಅವನು ಇಲ್ಲಿಂದನೂ ಸೋಮಾರಿ. ಫೇಕ್ ಸರ್ಟಿಫಿಕೇಟ್ ಕೇಳ್ದ ಎಷ್ಟು ತಿಂಗಳ ಹಿಂದೆ? ಈಗ ಒಂದೂವರೆ ವರ್ಷದಿಂದ. ಒಂದೂವರೆ ವರ್ಷ ಫೋನ್ ಮಾಡಿ ಕೇಳ್ದ. ನಿಮ್ಮ ನಂಬರ್ ಎಲ್ಲಿಂದ ಅದು ಎಲ್ಲಿ ಸಿಕ್ತೋ ಗೊತ್ತಿಲ್ಲ. ನಾನು ಕೇಳ್ದೆ, ಇಲ್ಲೇ ಯಾರ ಹತ್ರ ತಗೊಂಡೆ ಅಂತ. ಅಂದ್ರೆ ಫೇಕ್ ಸರ್ಟಿಫಿಕೇಟ್ ಕೊಡಿ, ಬ್ಯಾಂಕ್ ಸಬ್ಮಿಟ್ ಕೇಳ್ದ. ಹೌದು. ನೀವು ಕೊಡ್ಲಿಲ್ಲ? ನಾನು ಕೊಡ್ಲಿಲ್ಲ. ಓಕೆ ಸರ್, ನಿಮ್ಮ ಹೆಸರು? ಶಂಕರೇಗೌಡ ಅಂತ. ಈಗ ನೋಡ್ತಾ ಇದ್ರಿ ಧರ್ಮಸ್ಥಳದಲ್ಲಿ ಒಬ್ರು ಭೀಮಾ ಅಂತ ಬಂದಿದ್ದಾರೆ. ಈಗ ನಿಮ್ಮ ಊರವರು ಹೇಳ್ತಾರೆ ಅವನು ಭೀಮಾ ಅಲ್ಲ, ನಮ್ಮ ಊರಿನ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ನೀವು ಹಿರಿಯರಿದ್ದೀರಿ, ಏನಾದ್ರು ಗೊತ್ತಿದೆನಾ ಏನು? ಅವರು ಇಲ್ಲೇ ಅವ್ರ ತಂದೆ ಎಲ್ಲ ಇಲ್ಲಿ ಜಾಡ್ಮಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ರು ನೋಡಿ ಈ ಜಾಗದಲ್ಲಿ. ಆ ಹುಡುಗ ಚಿಕ್ಕ ಹುಡುಗ, ಅವ್ರ ಅಕ್ಕನ್ನ ಕೊಲೆ ಮಾಡ್ದ ಅವ್ರ ಮಾವ. ಕೊಲೆ ಆದಾಗ ಮಂಡ್ಯ ಕೊಟ್ಟೋದ್ರು, ಇವರು ಧರ್ಮಸ್ಥಳಕ್ಕೆ ಕೊಟ್ಟೋದ್ರು. ಅವ್ರ ತಂದೆ ತುಂಬಾ ಒಳ್ಳೆಯವರು. ಇವನಿಗೆ ಬಿಟ್ಟು ಕಚಡ ನನ್ನ ಮಗ. ನಾವು ಧರ್ಮಸ್ಥಳಕ್ಕೆ ಹೋದಾಗ ನೇತ್ರಾವತಿ ನದಿ ಪಕ್ಕದಲ್ಲಿ ರೂಮ್ ಕೊಟ್ಟಿದ್ರು ಇವ್ರಿಗೆ. ಇವ್ರ ಮಾವ ಇವ್ರ ಎಲ್ಲ ಅಲ್ಲಿ ಫುಲ್ ಕ್ಲೀನಿಂಗು ಕೆಲಸ ಮಾಡ್ಕೊಂಡಿದ್ರು. ನಾವು ಹೋದಾಗ ಮಾತಾಡ್ಸ್ಕೊ ಬರ್ತಾ ಇದ್ದೋ. ಇವನು ಭಾರಿ ಸ್ಟೈಲಾಗಿ ಬರ್ತಿದ್ದ ಇಲ್ಲಿ ಬರ್ಬೇಕಾದ್ರೆ. ಏನು ಗತಿನೇ ಇಲ್ಲ. ಜೋರ ಬಟ್ಟೆ ಗಿಟ್ಟೆ ಹಾಕ, ಚಿನ್ನ ಗಿನ್ನ ಎಲ್ಲ ಹಾಕ ಬರ್ತಿದ್ದ. ನಾವು ಕೇಳಿದ್ರೆ ಸ್ವಾಮಿಗೆ ಭಾರಿ ಹತ್ರ ಅಂದ. ನಮ್ಮನ್ನು ಧರ್ಮಸ್ಥಳದ ಒಂದ್ಸರಿ ಡೈರೆಕ್ಟಾಗೆ ದರ್ಶನ ಮಾಡಿಸ್ತಾ. ಆಮೇಲೆ ನಮಗೆ ಈಗ ಗೊತ್ತಾಯ್ತು ಇವನು ಅದೇ ತಲೆ ಬುರುಡೆ ಎಲ್ಲ ತಗೋದ್ಮೇಲೆ ಇವ್ನು ನಮ್ಮೂರು ಜಾಡ್ಮರಿ ಚಿನ್ನ ಅಂತ ಗೊತ್ತಾಯ್ತು. ರಂಗಯ್ಯ ಸ್ವಭಾವ ಎಲ್ಲ ಹೆಂಗೆ? ಹುಟ್ಟು ಕಚಡ ನನ್ನ ಮಗ ಅವನು. ಧರ್ಮಸ್ಥಳದ ಬಗ್ಗೆ ಅವ್ನು ಮಾತಾಡೋಕೆ ಅರ್ಹತೆನೇ ಇಲ್ಲ. ಧರ್ಮಸ್ಥಳ ಏನಾದ್ರು ಯಾವತ್ತಾದ್ರೂ ನಿಮ್ಗೆ ಹೇಳಿದ್ನ ಧರ್ಮಸ್ಥಳದಲ್ಲಿ ನೀವು ಹೋಗಿ ಸಿಕ್ಕಿದಾಗ ಇಂಥದ್ದೆಲ್ಲ ಅನಾಚಾರ ಆಗುತ್ತೆ, ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ ಅಂತ? ಇವತ್ತು ಅವೆಲ್ಲ ಏನು ಹೇಳಿರ್ಲಿಲ್ಲ. ಅವನೊಂಥರ ಅದೇ ಒಂಥರ ಇನ್ನೋಸೆಂಟ್ ಟೈಪ್, ಒಂಥರ ಏನೋ ಗೊತ್ತಿಲ್ದಂಗೆ ಇರ್ತಿದ್ದ, ಮಾಡ್ತಿದ್ದ. ಇಲ್ಲಿ ನಮ್ದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ, ಅಲ್ಲೂ ಸ್ವಲ್ಪ ದಿವಸ ಕೆಲಸ ಮಾಡ್ದ ನಮ್ಮ ಹತ್ರ. ಆಮೇಲೆ ಕೊಯಮತ್ತೂರ್ಗೆ ಹೋಗ್ತೀನಿ ಅಣ್ಣ, ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಹೊರಟೋದ. ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಸೇರ್ಕೊಂಡಿದ್ದ. ಇವನ್ ಮಾಡಿರೋದೆಲ್ಲ ಭಾರಿ ತಪ್ಪು. ಇವನ್ನೆಲ್ಲ ಯಾರೋ ಹೇಳ್ಕೊಟ್ಟು ಈ ತರ ಮಾಡಿಸಿರ್ಬೋದೇ ಹೊರತಾಗಿ ಧರ್ಮಸ್ಥಳದ ಬಗ್ಗೆ ಯಾರು ಮಾತಾಡುವಂತ ಇದಿಲ್ಲ. ನಾವು ಅಷ್ಟೊಂದು ಹೇಳ್ತೀನಿ ಅಷ್ಟೇ, ಇನ್ನೇನು ಹೆಚ್ಚು ಹೇಳೋಕ್ಕಾಗಲ್ಲ. ಇದೇ ಜಾಗ, ಅಲ್ಲಿಂದ ಡೈರಿ ಹತ್ರದಿಂದ ಇಲ್ಲಿಗೆ, ಇದು ನಾವು ಪಕ್ಕ ಅನ್ಸುತ್ತಲು ಅಂದ್ರೆ ಇದೇ ಊರು 100 ಮೀಟ್ರು.
ಏನಂದ್ರೆ ಎರಡೂರು ಒಂದೇ ಇದೇ ಡೈರಿಗೆ ಹಾಲು ತರ್ತಿದ್ವಿ. ಇವ್ರು ಪೂರ್ತಿ ಇಡೀ ನಮ್ಮ ಅವಾಗ ಮಂಡಲ ಪಂಚಾಯತಿ ಇತ್ತು, ಇಡೀ ಪಂಚಾಯತಿ ವ್ಯಾಪ್ತಿಲಿ ಸ್ವೀಪರ್ ಕೆಲಸ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಅವರಪ್ಪ ವಿ ಅಸಿಸ್ಟೆಂಟ್ ಆಗಿದ್ರು. ವಿ ಅಸಿಸ್ಟೆಂಟ್ ಸರ್ವೆ ನಂಬರ್ 146 ಅಂದ್ರೆ ನಮ್ಮ ಇದೇ ದಾಖಲೆಯಲ್ಲಿ 1-2 ಎಕರೆ ಜಮೀನು ಕೂಡ ಇವ್ರು ಕೊಟ್ಟಿರು, ಅಂದ್ರೆ ಗೋಮಾಳ ಜಮೀನು. ಅದನ್ನು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇರೋವರೆಗೂ ಚೆನ್ನಾಗಿದ್ರು. ಇವನು ಕಿರಿ ಮಗ, ಇವನು ಯಾರು ಚಿನ್ನಸ್ವಾಮಿ, ಇವನು ದೊಡ್ಡ ಸೋಮಾರಿ. ಇವನು ಒಂದಡಿ ಗುಂಡಿ ತೆಗೆಯುವಂತೂ ಇವ್ನಿಗೆ ಯೋಗ್ಯತೆ ಇಲ್ಲ. ಇವನು ಬರೀ ಇವನು ಹೇಳವೆಲ್ಲ ಸುಳ್ಳು. ಅಪ್ಪ ಇದು ಮಾಡಿ ಬಿಸಾಕ್ಬಿಡ್ತೀನಿ ಅಂದ್ರೆ ಅಷ್ಟೇ, ಒಂದ್ ಕಲ್ಲು ಎತ್ತಾಗ್ತಿರಲಿಲ್ಲ. ಅಷ್ಟು ಸೋಂಬೇರಿ ಇವನೇನು ಧರ್ಮಸ್ಥಳದಲ್ಲಿ ಕೆಲವೊಂದು ಬಟ್ಟೆಗಳು ಕತ್ಕೊಬರೋದು, ಇಲ್ಲೆಲ್ಲ ಅಲ್ಲಿ ಸ್ವಾಮೀಜಿಗಳು ಕೊಟ್ಟರು ಅಂತ ಇಲ್ಲೆಲ್ಲ ಅವ್ರಿವ್ರು ಕೊಡೋದು, ಮನೆ ಬಡ ಬಗ್ಗಳಿಗೆ ಹಂಚವನಿಗೆ ಏನೋ ದೊಡ್ಡ ಒಂದು ಐಟಕ್ ಒಂದು. ಅಂದ್ರೆ ಅಲ್ಲಿಂದೆಲ್ಲ ಬಟ್ಟೆಗಳನ್ನ ತಗೊಂಡ್ಬಂದು ಇಲ್ಲಿ ಹಂಚಿದ್ದು. ಅರೆ ಸ್ನಾನ ಮಾಡಕ್ ಹೋದ ಬಟ್ಟೆಗಳು ಕದಿಯೋದು, ಒಡವೆ ಹೊಡಿಸ್ತಾರೆ ಇದ್ರೆ ಅವ್ ಮಡಿಕೋದು, ಇದು ಈ ರೀತಿ ಎಲ್ಲ ಮಾಡೋದು. ಮಧ್ಯೆ ಒಂದು 2014 ತೆಗೆದ ನಂತರ ಇಲ್ಲೇ ಬಂದು ಇದ್ದ, ಇಲ್ಲೇ ಸೂಪರ್ ಕೆಲಸ ಮಾಡ್ಕೊಂಡು ನಿಮ್ ನಂತರ ಇದೇ ಪಂಚಾಯತಿ ಕೆಲಸ ಮಾಡ್ಕೊಡ್ತೀನಿ ಅಂತಿದ್ದ. ಇದ್ಮೇಲೆ ಅವತ್ತೇ ಒಂದು ಧರ್ಮಸ್ಥಳ ಬಗ್ಗೆ ಹಾಗೆ ಈಗ ಸರಿಲ್ಲ ಹಂಗೆ ಶುರು ಮಾಡಿದ್ರೆ ಇದೇ ಎಲ್ಲ ಗ್ರಾಮಸ್ಥರು ಕಿತ್ತಿ ಅವನ ಸೀಟಂಗ್ ಕಿತ್ತಿ ಹಾಸ್ಬಿಟ್ಟು ಹೋಗಪ್ಪ ನೀವು ಊರ್ಬಿಟ್ಟಿ ಅಂತ ಅವತ್ತು ಮತ್ತೆ ಕಳ್ಸೋರು. 2014-15 ಇಲ್ಲೇ ಇದ್ದ. ಅವನು 10 ವರ್ಷದಿಂದ ಬಂದಿದ್ದ, ಒಂದು 6 ತಿಂಗಳು 1 ವರ್ಷ ಇದ್ದ ಇಲ್ಲಿದ್ದ. ಅದೇ ಬರೀ ಸುಳ್ಳು ಹೇಳಿ. ಈಗ ಅವ್ರು ಶಂಕರಗೌಡರು ಮಾತಾಡೋಲ್ಲ, ಅವ್ರು ಇಟ್ಕೆ ಪೆಟ್ರೋಲ್ ಸ್ವಲ್ಪ ನೀರ್ ಹಾಕೋದು, ಒಂದ್ಲೇ ನೀರ್ ಹಾಕ್ಬಿಟ್ಟು ಇನ್ನೊಂದು ನೀರ್ ಹಾಕೋಷ್ಟಿಲ್ಲ. ಇದಾಗಲ್ಲ, ಈ ಕೆಲಸ ನನಗೆ ಯಾಕೆ, ನಾನು ಅಷ್ಟ ಕತ್ತಿದೆ ಇಷ್ಟ ನೀನು ಇಷ್ಟು ಕೊಡ್ತೀವಿ ಸಂಬಳ ಅನ್ನೋದು. ಎಲ್ಗೆ ಐತಿಲ್ಲ, ಓಪ ಊರ್ ಸುತ್ತ ಹಿಂಗ್ ಒಂದು ರೌಂಡ್ ಹೋಗಿ ಬಂದ್ರೆ ನಾನು ಟಿಪ್ಪಲ್ಲಿ ಅನ್ನ ತಗೊಂಡ್ ನೋಡ್ತೀನಿ ಜನ ಅವರಿಂದ. ಈ ತರ ಸೋಂಬೇರಿ, ಅವ್ನು ಏನು ಕೆಲಸ ಮಾಡೋದನ್ನೇ ಅಲ್ಲ. ಇಲ್ಲೆಲ್ಲ ಹಂಚಿದ್ದ, ಅದೇ ಬಟ್ಟೆ ಬರೀ ಹಂಚೋದು, ಚಿನ್ನ ಹೊಡೆ ಅವನು ಮಡಿಕೋದು. ಏನಕ್ಕೆ ಧರ್ಮಸ್ಥಳ ಬಿಟ್ಟು ಬಂದ ಅಂತ ಹೇಳ್ತಾ ಇದ್ದ. ಧರ್ಮಸ್ಥಳ ಇವ್ ಮಾಡೋ ಅನಾಚಾರಗಳು, ಇವ್ರು ತಿಂತದಂತ ಇವು ಪ್ರಾಣಿ ಮಾಂಸಗಳು ಇವರು ಜಾಸ್ತಿ ಆಯ್ತು. ಅಲ್ಲೇನು ಮಾಡುವಷ್ಟಿಲ್ಲ. ಇವ್ರು ಇಲ್ಲೂ ಕೂಡ ಅದೇನೆ. ಈಗ ನಮ್ಮಲ್ಲಿ ಹಿಂದೆ ಏನು ಇದ್ರು ಸ್ವೀಪರ್ ಕೆಲಸ ಏನ್ ಮಾಡ್ತಿದ್ರು ಅವೆಲ್ಲ ಕೊಡ್ತಿದ್ವಿ, ಅವ್ರ ಎಲ್ಲ ತಿಂತಿದ್ರು. ಅಲ್ಲೇ ತಿನ್ಬೇಕಲ್ಲ, ಆ ಸ್ಥಳ ತಿನ್ನಕ್ಕಾಗುತ್ತಾ? ಇವ್ನು ತಿನ್ಬೇಕು. ಇವನು ಅಂದ್ರೆ ಅವ್ರ ಅಣ್ಣ, ಅವ್ರ ಅಣ್ಣದಿರೋ, ಅವ್ರ ಮಾವದಿರೆಲ್ಲ ಇದ್ರ ಪಾಪ ಅಷ್ಟು ಚೆನ್ನಾಗಿದ್ದಷ್ಟು ಅವ್ರ ಏನೇ ಮಾಡೋರು ಕಸಬ ಕಾಣ್ದಂಗಿದ್ರು. ಇವನು ತಿಂದು ಮಾಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಬರ್ತದೆ. ಈಗ ಇಲ್ಲಿ ಅಲ್ಲಿ ಬಿಟ್ಟು ಬಂದ ಮೇಲೆ ಇಲ್ಲಿ ಬಂದಿದ್ದ ಇವನು. ಇಲ್ಲಿ ಬಂದು ಒಂದು 6 ತಿಂಗಳು ಇದೇ ಜಾಗದಲ್ಲಿ ಇದ್ದ, ಶೆಡ್ ಹಾಕಿದ್ದ. ತಿರ್ಗಿ ಇವನು ಅಪಪ್ರಚಾರ ಮಾಡಕ್ ಶುರು ಮಾಡೋದ, ಮತ್ತೆ ಇವನು ಬೊಟ್ಟೆ ಕಳ್ಸೋರು ಇಲ್ಲಿಂದ. ಇಲ್ಲಿ ಬಂದು ಏನು ಕೆಲಸ ಮಾಡ್ತಿರಲ್ಲ, ಅವ್ರಿಗೆ ಮಾಡ್ತೀನಿ ಅನ್ನೋದು ನಾ ಮಾಡ್ಬಿಡ್ತೀನಿ ಅನ್ನೋದು ಅಷ್ಟೇ, ಏನು ಮಾಡೋಷ್ಟಿಲ್ಲ. ಅದಲ್ಲಿ ಅದು ಕೆಲಸ ಖಾಲಿ ಸುಳ್ಳು. ಗ್ರಾಮ ಪಂಚಾಯತಿ ಮೆಂಬರ್ ಕೆಲಸ ಮಾಡಕ್ ಹೇಳಿದ್ರೆ ಪುನಃ ಅವ್ರಿಗೇನೆ ಇವನು ಹೊಡೆಯಕ್ ಹೋಗೋದು, ಆತರ ಮಾಡೋದು, ಇದ್ ಮಾಡ್ತಿದ್ದ. ಹಿಂದಿರಿಕ ಹೇಳೋದು ನಾನ್ ಮಾಡೋದಿಲ್ಲ ಕೆಲಸನ ಅಂತ. ಗ್ರಾಮ ಪಂಚಾಯತಿ ಮೆಂಬರ್ ಹೊಡಿಲಿಕ್ಕೆ ಹೋಗಿದ್ದ. ಅವರು ಇವ್ರಿಗೆ ಹೊಡೆದು ಬೇಡ ನೀನ್ ಹೋಗಪ್ಪ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕಳ್ಸದ್ದು. ಶಿವರಾಮ್ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಿದ್ರು. ಅವರು